ವಿಷ್ಣು ಲಕ್ಷ್ಮೀ ಪಾದ ಒತ್ತಾ ಇದ್ದರೆ ಅವನು ತಲ್ಲೀನನಾಗಿ ಹಾಯಾಗಿ ಮಲಗಿರ್ತಾನೆ. ಅದನ್ನು ನೋಡಿ ಭೃಗು ಮಹರ್ಷಿಗೆ ಇದ್ದಿದ್ದು ಕೋಪ ಬಂದು ಅವನು ಎದೆಗೆ ಒದಿತಾನೆ. ಆಗ್ಲೂ ವಿಷ್ಣು ಕೋಪ ಮಾಡ್ಕೊಳ್ತೀರಾ, ಓ ನೀವು ಬಂದ್ರಾ, ನಾನು ನೋಡಲಿಲ್ಲ ನಿಮ್ಮನ್ನು ಅಂತ ಅವನ್ನ ಕೂರಿಸಿ ಆಧರಿಸ್ತಾರೆ. ಅದನ್ನು ನೋಡಿ ಲಕ್ಷ್ಮೀ ಕೋಪ ಬಂದ್ಬಿಡುತ್ತೆ. ನಾನು ವಾಸವಾಗಿರೋ ನಿನ್ನ ವಕ್ಷಸ್ಥಳಕ್ಕೆ ಅವ್ನು ಬಂದು ಒದ್ರೂ ನಿಮಗೆ ಕೋಪ ಬರ್ದಿರಾ, ಅವನಿಗೆ ಶಾಪ ಕೊಡ್ದಿರಾ, ನೀವು ಅವನ್ನ ಆದರದಿಂದ ಮಾತಾಡಿಸ್ತಿದ್ದೀರಲ್ಲ, ನಿಮಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತ ಅವಳು ಭೂಲೋಕಕ್ಕೆ ಬಂದ್ಬಿಡ್ತಾಳೆ ಕೋಪ ಮಾಡಿಕೊಂಡು. ಲಕ್ಷ್ಮೀನ ಬಿಟ್ಟು ವಿಷ್ಣು ಇದ್ದಿದ್ದೇ ಇಲ್ಲ. ಸೊ ಅವಳ ಹಿಂದೆಯೇ ವಿಷ್ಣುನು ಶ್ರೀನಿವಾಸನ ರೂಪ ತಾಳಿ ಭೂಲೋಕಕ್ಕೆ ಬರ್ತಾನೆ. ಇಲ್ಲಿ ಬರ್ತಾನೆ, ಬಂದು ಲಕ್ಷ್ಮೀನ ಹುಡುಕಿ ಸಾಕಾಗಿ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿರ್ತಾನೆ. ಅಲ್ಲಿ ಒಂದು ಗೊಲ್ಲರು ಇರ್ತಾರೆ, ಗೊಲ್ಲರ ಹಸು ಕಾಯ್ತಾ ಇರ್ತಾರೆ. ಅವರಲ್ಲಿ ಒಂದು ಹಸು ದಿನಾ ಒಂದು ಕಡೆಗೆ ಹೋಗ್ತಾ ಇರುತ್ತೆ. ವಾಪಸ್ ಬಂದಾಗ ಇವ್ರಿಗೆ